ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಪಿ ಡಿ ಒ ಹುದ್ದೆಗಳಿಗಾಗಿ ನಾನು ನಮ್ಮ ಚಾನಲ್ನಲ್ಲಿ ಕಂಪ್ಯೂಟರ್ ಜ್ಞಾನ ಅಂದರೆ ಕಂಪ್ಯೂಟರ್ ಮೇಲೆ ನಿಮಗೆ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ. ನಾನು ಕಳೆದ ವಿಡಿಯೋದಲ್ಲಿ MCQ ಪ್ರಶ್ನೆಗಳನ್ನು ಹಾಕಿದ್ದೆ, ಆದರೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ. ಜಾಸ್ತಿ ಜನ ಕಮೆಂಟ್ ಮಾಡಿದ್ದು, ಸರ್ ನಮಗೆ ವಿವರಣೆ ಮಾಡಿ ಅಂದರೆ ಸಂಪೂರ್ಣ ಅದನ್ನು ಚಾಪ್ಟರ್ ವೈಸ್ ಕ್ಲಾಸ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ಅದಕ್ಕಾಗಿ ನಾನು ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೇನೆ. ಇವತ್ತಿನಿಂದ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ಕಂಪ್ಯೂಟರ್ ಇಂಟ್ರೊಡಕ್ಷನ್, ಕಂಪ್ಯೂಟರ್ ಅಂದರೆ ಏನು ಅಂತ ಹೇಳ್ತೀನಿ. ಹಾಗೆ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಜನ್ರೇಷನ್ಗಳು ಯಾವ್ಯಾವು, ಹಾಗೆ ಕ್ಲಾಸಿಫಿಕೇಷನ್ ಅಂದರೆ ಕಂಪ್ಯೂಟರ್ನ ವಿಧಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದು ಕಂಪ್ಯೂಟರ್ ಕ್ಲಾಸ್ನ ಮೊದಲನೇ ಕ್ಲಾಸು. ಈ ವಿಡಿಯೋದಲ್ಲಿ ಇಷ್ಟು ಸಿಲೆಬಸ್ನ ನಿಮಗೆ ಕವರ್ ಮಾಡಿಕೊಡ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 15,000ಕ್ಕಿಂತಲೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಆಲ್ರೆಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಅದರಲ್ಲಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ GK 150ಕ್ಕಿಂತಲೂ ಹೆಚ್ಚು PDF ನೋಟ್ಸ್ಗಳನ್ನು ಫ್ರೀಯಾಗಿ ಕೊಟ್ಟಿದ್ದೀನಿ. ಹಾಗೆ ಯಾವುದು ವಾಟ್ಸಪ್ ಗ್ರೂಪ್ ಇದ್ದಾವೆ, 4ಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳಿದ್ದಾವೆ. ಬೇಕಾದರೆ ಬಂದು ಅದಕ್ಕೂ ಜಾಯ್ನ್ ಆಗ್ಬೋದು. ಆಲ್ರೆಡಿ 2,300ಕ್ಕಿಂತಲೂ ಹೆಚ್ಚು ಜನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲೂ ಸಹ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ PDO ಹುದ್ದೆಗಳಿಗಾಗಿ ತಯಾರಿಯನ್ನು ನಡೆಸಿದರೆ ಪೇಪರ್ 2ದಲ್ಲಿ ಏನೇನು ಕೇಳ್ತಾರೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ, ಅದರ ನೋಟ್ಸು ಕೇವಲ 100 ರೂಪಾಯಿಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಯಾವ್ದ್ಯಾವುದು ಅಂದರೆ ಕನ್ನಡದು 2 PDF ನೋಟ್ಸು ಮತ್ತು ಇಂಗ್ಲೀಷ್ದು 5 PDF ನೋಟ್ಸು ಅಂದರೆ ಆ್ಯಂಟೋನಮ್ಸ್, ಸಿನೋನಮ್ಸ್, ಟೆನ್ಸು ಪ್ರತಿಯೊಂದು ಇದೆ. ಹಾಗೆ ಕಂಪ್ಯೂಟರ್ ಮೇಲೆ 2 PDF ನೋಟ್ಸ್ಗಳಿದ್ದಾವೆ. ಅವುಗಳು ಏನಾದರೂ ನಿಮಗೆ ಬೇಕಾದರೆ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಕೇವಲ 100 ರೂಪಾಯಿಯಲ್ಲಿ ಪೇಪರ್ 2ಗೆ ಪ್ರಿಪ್ರೇಷನ್ ನಡೆಸೋ ನೋಟ್ಸ್ಗಳನ್ನು ಕೊಡ್ತಾಯಿದ್ದೀನಿ. ಈ ಚಾಪ್ಟರ್ ವೈಸ್ ಕ್ಲಾಸ್ ಮುಗಿದ ಮೇಲೆ ನಾನು MCQ ಪ್ರಶ್ನೆಗಳನ್ನು ಒಂದು ವಿಡಿಯೋದಲ್ಲಿ 100 ಕ್ವಶನ್ಸ್ಗಳನ್ನು, ಅದೇ ರೀತಿ 3 ವಿಡಿಯೋಗಳನ್ನು ಮಾಡ್ತೀನಿ. 300 ಕ್ವಶನ್ಸ್ಗಳು ಕವರ್ ಆಗ್ತವೆ. ಆ 300 ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಪಾಸ್ ಆಗ್ಬೋದು. ಅದೇ ರೀತಿ ಮೊದಲು ಕಂಪ್ಯೂಟರ್ನ ಅರ್ಥವನ್ನು ನೋಡ್ತಾ ಹೋಗೋಣ. ಕಂಪ್ಯೂಟರ್ ಅಂದರೆ ಏನು ಅಂತ ಕನ್ನಡದಲ್ಲಿ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೇನೆ. ಇದು ವಿದ್ಯುನ್ಮಾನ ಉಪಕರಣವಾಗಿದ್ದು ಆಗಮನಗಳ ಮೂಲಕ ಕೊಟ್ಟಂತಹ ಸಂಕೀರ್ಣವಾದ ಲೆಕ್ಕಗಳನ್ನು, ಕಾರ್ಯವಿಧಿಯನ್ನು ಸರಳವಾಗಿ ಹಾಗೂ ನಿಖರವಾಗಿ ಹಾಗೂ ವೇಗವಾಗಿ ಪೂರ್ಣಗೊಳಿಸಿ ನಮಗೆ ನಿಖರವಾದ ಫಲಿತಾಂಶವನ್ನು ನಿರ್ಗಮನದ ಮೂಲಕ ಕೊಡುವ ವ್ಯವಸ್ಥೆಯನ್ನು ಕಂಪ್ಯೂಟರ್ ಅಂತ ಕರಿತೀವಿ. ಈಗ ನಾವು ಯಾವುದಾದ್ರೂ ಒಂದು ಕಂಪ್ಯೂಟರ್ಗೆ ಕೆಲಸ ಕೊಡ್ತೀವಿ, ಅದನ್ನು ಇನ್ಪುಟ್ ಅಂತ ಕರಿತೀವಿ. ಹೌದಾ, ನಾವು ಒಂದು ಕೆಲಸ ಕೊಟ್ಟಾಗ ಅದು ಇನ್ಪುಟ್ ಆಗುತ್ತೆ. ಇನ್ಪುಟ್ ಮುಖಾಂತರ ನಾವು ಕೆಲಸ ಕೊಡ್ತೀವಿ, ಅದು ಪ್ರೊಸೆಸ್ ಆಗುತ್ತೆ. ಅಂದರೆ ಅದರ ಕೆಲಸವನ್ನು ಅದು ನಿರ್ವಹಿಸುತ್ತೆ. ನಂತರ ಅದಕ್ಕೆ ಸರಿಯಾದ ಪ್ರತಿಫಲ ಅಂದರೆ ರಿಸಲ್ಟ್, ಔಟ್ಪುಟ್ ಮುಖಾಂತರ ನಮಗೆ ರಿಸಲ್ಟ್ ಕೊಡುತ್ತೆ. ಈಗ ಯಾವುದಾದ್ರೂ ಒಂದು ನಾವೇನಾದರೂ ಲೆಟರ್ ಟೈಪ್ ಮಾಡೋಕ್ಕೆ ನಾವು ಮೊದಲು ಟೈಪ್ ಮಾಡಬೇಕು. ಅದು ಅಲ್ಲಿ ಟೈಪ್ ಆಗುತ್ತೆ, ಕಂಪ್ಯೂಟರ್ ಒಳಗಡೆ ಅದು ರೆಡಿ ಆಗುತ್ತೆ. ನಮಗೆ ಔಟ್ಪುಟ್ ಎಲ್ಲಿ ಬರುತ್ತೆ, ಪ್ರಿಂಟಿಂಗಲ್ಲಿ ಅಥವಾ ಈ ಥರ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕಂಪ್ಯೂಟರ್ ಅಂತ ಕರಿತೀವಿ. ಇನ್ನು ಕಂಪ್ಯೂಟರ್ನ ಪಿತಾಮಹ ಅಥವಾ ಗಣಕಯಂತ್ರದ ಪಿತಾಮಹ ಯಾರು ಅಂತ ನೋಡ್ತಾ ಹೋಗೋಣ. ಚಾರ್ಲ್ಸ್ ಬ್ಯಾಬೇಜ್. ನಿಮಗೆಲ್ರಿಗೂ ಗೊತ್ತಿರುತ್ತೆ, ಆದರೆ ವಾಪಸ್ ರಿವಿಷನ್ ಅಂತ ತಿಳ್ಕೊಳ್ಳಿ. ಇದನ್ನು 1791ರಿಂದ 1871ರಲ್ಲಿ ಈ ಗಣಕಯಂತ್ರ ಅಂದರೆ ಕಂಪ್ಯೂಟರ್ನ ಕಂಡುಹಿಡಿತಾನೆ. ಯಾರು? ಚಾರ್ಲ್ಸ್ ಬ್ಯಾಬೇಜ್ ಅನ್ನೋನು. ಇವನ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಈತನು ಒಬ್ಬ ಆಂಗ್ಲ ಗಣಿತ ತಜ್ಞ, ಹೌದಾ, ಹಾಗೆ ತತ್ವಜ್ಞಾನಿ, ಸಂಶೋಧಕ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ಅವನು ಈ ಕಂಪ್ಯೂಟರ್ನ ಕಂಡುಹಿಡಿತಾನೆ. ಮೊದಲೇ ಹೇಳಿದ್ನಲ್ವ ನಿಮಗೆ, ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಮೊದಲು ಆಗಮ ಅಂದರೆ ಇನ್ಪುಟ್, ದತ್ತಾಂಶ ಮತ್ತು ನಿರ್ದೇಶನಗಳನ್ನು ಆಗಮನದ ಉಪಕರಣಗಳ ಮೂಲಕ ಸಂಸ್ಕರಣಾ ಹಂತಕ್ಕೆ ಕಳುಹಿಸಲಾಗುತ್ತದೆ. ಹೌದಾ, ಏನು ದತ್ತಾಂಶ ಅಂದರೆ ಇನ್ಪುಟ್ ಅಂದರೆ ಆಗಮ ಅಂತ ಅರ್ಥ. ಹೌದಾ, ಇನ್ನು ದತ್ತಾಂಶ ಅಂದರೆ ಡಾಟಾಗಳನ್ನು ನಾವು ಕಂಪ್ಯೂಟರ್ಗೆ ನೀಡ್ತೀವಿ. ಈ ಥರ ಟೈಪ್ ಮಾಡ್ತೀವಿ, ಮತ್ತು ಅದನ್ನು ಏನು ಮಾಡಬೇಕು ಅನ್ನೋದನ್ನು ಸಹ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಕಂಪ್ಯೂಟರ್ಗೆ. ಅದು ಏನಾಗುತ್ತೆ, ಇನ್ಪುಟ್ ಆಗುತ್ತೆ. ಏನು ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಈಗ 2 ಮತ್ತು 3 ಇದೆ. ಹೌದಾ, ಈ ಎರಡನ್ನು ನಾವು ಕೂಡಿಸುವಂಥ ಇಂಟ್ರೊಡಕ್ಷನ್ ಕೊಡ್ತೀವಿ. ಈಗ ಇನ್ಸ್ಟ್ರಕ್ಷನ್ಸ್ ಅಂದರೆ ಪ್ಲಸ್ ಇಲ್ಲಿದೆ ನೋಡಿ, ಇದು ಇನ್ಸ್ಟ್ರಕ್ಷನ್ಸ್. ನಾವು ಅದನ್ನು 2 ಮತ್ತು 3 ಅಂತ ಇದೆ ನೋಡಿ, ಅದು ಡಾಟಾ. ಈ 2 ಮತ್ತು 3ನ್ನು ಕೂಡಿಸ್ಬೇಕೋ, ಕಳಿಬೇಕೋ, ಭಾಗಿಸ್ಬೇಕೋ, ಈ ಥರ ನಾವು ಏನು ಹೇಳ್ತೀವಿ ನೋಡಿ, ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಈಗ 2 ಮತ್ತು 3ನ್ನು ಅದು ಏನು ಮಾಡುತ್ತೆ, ಕೂಡಿಸುತ್ತೆ. ಇನ್ನು ಎರಡನೇದು ಏನಾಗುತ್ತೆ, ಪ್ರೊಸೆಸರ್.
ಪ್ರೊಸೆಸ್ ಅಂದರೆ ಸಂಸ್ಕರಣೆ. ಅದು ನಾವು ಕೊಟ್ಟಂತಹ, ಇಲ್ಲಿದೆ ನೋಡಿ, ಕೊಟ್ಟಂತಹ ದತ್ತಾಂಶ ಮತ್ತು ನಿರ್ದೇಶನಗಳನ್ನು ಸೂಕ್ತವಾದ ಕಾರ್ಯವಿಧಿಯಲ್ಲಿ ಪೂರ್ಣಗೊಳಿಸುತ್ತದೆ. ಅಂದರೆ ನಾವು ಏನು ಕೊಟ್ಟಿರ್ತೀವಿ ಆ ಕೆಲಸವನ್ನು ಮಾಡುತ್ತೆ. ಏನು ಮಾಡುತ್ತೆ? 2 ಮತ್ತು 3 ಕೂಡಿಸುತ್ತೆ. ನಾವೇನು ಹೇಳಿದ್ವಿ? 2 ಮತ್ತು 3 ಕೂಡಿಸು ಅಂತ ಹೇಳಿದ್ವಿ, ಅದು ಕೂಡಿಸ್ತು ಈಗ, ಹೌದಾ? ಕೂಡಿಸಿದ ಮೇಲೆ ಏನು ಮಾಡುತ್ತೆ? ನಿರ್ಗಮನ ಅಂದರೆ ಔಟ್ಪುಟ್. ಕಾರ್ಯವಿಧಿಯನ್ನು ಪೂರ್ಣಗೊಳಿಸಿದ ನಂತರ ನಿಖರವಾದ ಫಲಿತಾಂಶವನ್ನು ನಿರ್ಗಮನದ ಉಪಕರಣಗಳ ಮೂಲಕ ಪ್ರಕಟಿಸಲಾಗುತ್ತದೆ. ಅಂದರೆ ನಾವು 2 ಮತ್ತು 3 ಕೂಡಿಸು ಅಂತ ಹೇಳಿದ್ವಿ, ಅದು ಕೂಡಿಸ್ತು. ಅದು ಮತ್ತು ಈಗ ನಮ್ಗೆ ತೋರಿಸ್ಬೇಕಲ್ವಾ? 2 ಮತ್ತು 3 ಕೂಡಿಸಿದ ನಂತರ ಆನ್ಸರ್ ಎಷ್ಟು ಬರುತ್ತೆ? 5 ಬರುತ್ತೆ. ಈ 5 ನಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ, ಅಥವಾ ನಾವು ಪ್ರಿಂಟ್ ತೆಗೆದ್ರೆ ಪ್ರಿಂಟ್ನಲ್ಲಿ ಬರುತ್ತೆ. ಈ ರೀತಿ ನಮ್ಮ ಕಂಪ್ಯೂಟರ್ ಕೆಲಸ ಮಾಡುತ್ತೆ. ಇದು ಕಂಪ್ಯೂಟರ್, ಹೌದಾ? ಈಗೇನಂತಾರೆ? ಮಾನಿಟರ್ ಅಂತ ಕರೀತಾರೆ, ಹೌದಾ? ಮಾನಿಟರ್, ಡಿಸ್ಪ್ಲೇ ಈ ಥರ ಕರೀತಾರೆ. ಅದೇ ರೀತಿ ಇದು CPU. ಹಾಗೆ ಇವೆಲ್ಲ ಸ್ಪೀಕರ್, ಇವು 2 ಇರ್ತವೆ ನೋಡಿ, ಇವುಗಳಿಗೆ ಸ್ಪೀಕರ್ ಅಂತ ಕರಿತೀವಿ. ಇದು ಕೀಬೋರ್ಡ್ ಮತ್ತು ಮೌಸ್. ಇವುಗಳನ್ನು ನೀವು ನೋಡಿರ್ತೀರ ಆಲ್ರೆಡಿ, ಮತ್ತೊಮ್ಮೆ ನೋಡ್ಕೊಳ್ಳಿ ಅಷ್ಟೇ, ರಿವಿಷನ್ ಅಂತ. ಇನ್ನು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನು ನೋಡ್ತಾ ಹೋಗೋಣ. ಯಾವುದ್ಯಾವುದು ಅಂದರೆ ಒಂದು ಹಾರ್ಡ್ವೇರ್, ಸಾಫ್ಟ್ವೇರ್, ಡಾಟಾ, ಇನ್ಫಾರ್ಮೇಷನ್, ಇನ್ಸ್ಟ್ರಕ್ಷನ್ಸ್, ಪ್ರೋಗ್ರಾಮ್, ಈ ಥರ 6 ಪದಗಳಿದ್ದಾವೆ. ಅವು 6 ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಹಾರ್ಡ್ವೇರ್ ಅಂದರೆ ಕನ್ನಡದಲ್ಲಿ ಯಂತ್ರಾಂಶ. ನಿಮಗೆ ಕ್ವಶನ್ನು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಎರಡೂ ಕೊಟ್ಟಿರ್ತಾರೆ. ಹಾರ್ಡ್ವೇರ್ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಕನ್ನಡದಲ್ಲಿ ನೋಡ್ಕೋಬೋದು. ಕನ್ನಡದಲ್ಲಿ ಯಂತ್ರಾಂಶ ಅಂತ ಕರೀತಾರೆ. ಗಣಕಯಂತ್ರದ ಭೌತಿಕ ಭಾಗಗಳನ್ನು ನಾವು ಯಂತ್ರಾಂಶ ಅಥವಾ ಹಾರ್ಡ್ವೇರ್ ಅಂತ ಕರಿತೀವಿ. ಗಣಕಯಂತ್ರದ ಭೌತಿಕ ಭಾಗಗಳು ಅಂದರೆ ಯಾವ್ಯಾವು? ಡಿಸ್ಕ್, ಕೀಮನಿ ಅಂದರೆ ಇದು ಕೀಬೋರ್ಡು, ಮೌಸು, ಮುದ್ರಣ ಅಂದರೆ ಪ್ರಿಂಟರು, ಹಾಗೆ ಸ್ಕ್ಯಾನರು, ಚಿಪ್ಸ್, ಇವುಗಳಿಗೆಲ್ಲ ನಾವೇನಂತ ಕರಿತೀವಿ? ಹಾರ್ಡ್ವೇರ್ ಅಂತ ಕರಿತೀವಿ. ಅದಕ್ಕಿಂತ ಬೆಟರ್ ಅಂದರೆ ಹೊರಗಡೆ ಏನಿರ್ತವೆ ನೋಡಿ, ಸ್ಪೀಕರು, ಮೌಸು, ಹೊರಗಡೆ ಯೂಸ್ ಮಾಡೋದನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಇನ್ನು ಸಾಫ್ಟ್ವೇರ್ ಅಂದರೆ ಯಂತ್ರಾಂಶ ಅಂತ ಕರಿತೀವಿ. ಮುಖ್ಯವಾಗಿ ಗಣಕಯಂತ್ರವು ಅಥವಾ ಕಂಪ್ಯೂಟರ್ ಕಾರ್ಯನಿರ್ವಹಿಸಲು ಬಳಸುವ ಪ್ರೋಗ್ರಾಮ್ಗಳು, ಕಾರ್ಯವಿಧಾನಗಳ ಗಣವೊಂದಕ್ಕೆ ಯಂತ್ರಾಂಶ ಅಂತ ಕರಿತೀವಿ. ಅಂದರೆ ಒಂದು ಕಂಪ್ಯೂಟರ್ ಕಾರ್ಯವನ್ನು ನಿರ್ವಹಿಸಬೇಕಂದ್ರೆ ಅದಕ್ಕೆ ಸ್ವಲ್ಪ ಪ್ರೋಗ್ರಾಮ್ಗಳು ಬೇಕಾಗ್ತವೆ. ಆ ಪ್ರೋಗ್ರಾಮ್ಗಳಿಗೆ ನಾವು ತಂತ್ರಾಂಶ ಅಥವಾ ಸಾಫ್ಟ್ವೇರ್ ಅಂತ ಕರಿತೀವಿ. ಅವುಗಳು ಏನೇನು? ವೆಬ್ ಬ್ರೌಸರ್, ಈಗ ವೆಬ್ ಬ್ರೌಸರು, ವರ್ಡ್ ಪ್ರೊಸೆಸರು, ಈ ರೀತಿ ಹೊರಗಡೆ ಇದ್ದಿದ್ದು ಎಲ್ಲದಕ್ಕೆ ಏನಂತ ಕರಿತೀವಿ? ಹಾರ್ಡ್ವೇರ್. ಒಳಗಡೆ ಕಂಪ್ಯೂಟರ್ನ ಒಳಗಡೆ ಏನು ಕೆಲಸ ಮಾಡ್ತವೆ ನೋಡಿ, ಅವಕ್ಕೆಲ್ಲವಕ್ಕೂ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಇನ್ನು 3ನೆಯ ಪದ ಯಾವುದು ಅಂದರೆ ಡಾಟಾ ಅಂದರೆ ದತ್ತಾಂಶ. ಈ ಥರದ ಪದಗಳು ಸಹ ನಿಮಗೆ ಗೊತ್ತಿರಬೇಕಾಗತ್ತೆ. ಸಂಸ್ಕರಣೆಗೊಳ್ಳದ ಕಚ್ಚಾ ವಿಷಯಗಳಾದ ಆಕೃತಿ, ಸಂಖ್ಯೆಗಳು ಇತ್ಯಾದಿಗಳನ್ನು ನಾವು ದತ್ತಾಂಶಗಳು ಅಂತ ಕರಿತೀವಿ. ಹಾಗೆ ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯನ್ನು ನೀಡೋದು. ನಿರ್ದಿಷ್ಟ ಸಂದರ್ಭದಲ್ಲಿ ಸಂಸ್ಕರಣೆಗೊಂಡು ಸಂಘಟನೆಗೊಂಡ ರಚನಾತ್ಮಕ ಹೊಂದಿದ ದತ್ತಾಂಶವನ್ನು ನಾವು ಸಂದೇಶ ಅಂತ ಕರಿತೀವಿ. ಇನ್ನು 5ನೆಯ ಪದವನ್ನು ಇನ್ಸ್ಟ್ರಕ್ಷನ್ಸ್ ಅಂದರೆ ಸಲಹೆ ಅಂತ ಅರ್ಥ. ಬಳಕೆದಾರನಿಂದ ಗಣಕಯಂತ್ರದ ಭಾಷೆಯಲ್ಲಿ ಗಣಕಯಂತ್ರಕ್ಕೆ ನೀಡುವ ಆಜ್ಞೆ ಅಥವಾ ಸಲಹೆಯನ್ನು ನಾವು ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ನಾವು ಅದಕ್ಕೆ ಕಂಪ್ಯೂಟರ್ಗೆ ಹೇಳೋದು ಈ ಥರ ಮಾಡು ಅಂತ. 6ನೆಯ ಪದ ಪ್ರೋಗ್ರಾಮ್ ಅಂದರೆ ಕಾರ್ಯಕ್ರಮ, ಹೌದಾ? ಕೆಲಸವನ್ನು ನೆರವೇರಿಸಲಿಕ್ಕೆ ಗಣಕಯಂತ್ರಕ್ಕೆ ನೀಡಿದ ಸಲಹೆಗಳ ಒಂದು ಗಣವನ್ನು ಪ್ರೋಗ್ರಾಮ್ ಅಂತ ಕರಿತೀವಿ. ನಾವು ಸಲಹೆಗಳನ್ನು ಕೊಟ್ಟಿರ್ತೀವಿ ನೋಡಿ, ಈಗ ಇನ್ಸ್ಟ್ರಕ್ಷನ್ಸ್ಗಳನ್ನು, ಅದನ್ನೆಲ್ಲ ಒಂದು ಗುಂಪು ಅಥವಾ ಗಣವನ್ನು ಮಾಡಿದಾಗ ಅದು ಏನಾಗುತ್ತೆ? ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇನ್ನು ಗಣಕಯಂತ್ರದ ಪೀಳಿಗೆಗಳನ್ನು ನೋಡ್ತಾ ಹೋಗೋಣ. ಅಂದರೆ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಅಂದರೆ ಏನು? ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಅಂದರೆ, ಈಗ ನೀವು ಮೊಬೈಲ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ? 4G ಅಥವಾ 5G ಈ ಥರ. ಅದರಲ್ಲಿ ಮೊಬೈಲು 4G ಮತ್ತು 5G ಅಂತ ಬಂದಿದ್ದು ನೋಡಿ, ಅದೇ ಥರ ಕಂಪ್ಯೂಟರ್ನಲ್ಲೂ ಸಹ 1G 2G 4G 5G ಈ ಥರ ಇದ್ದಾವೆ. ಅವುಗಳು ಯಾವಾಗ ಸ್ಟಾರ್ಟ್ ಆಯಿತು, ಏನು ಅದನ್ನು ರೆಡಿ ಮಾಡೋಕ್ಕೆ ಏನೇನೆಲ್ಲ ಯೂಸ್ ಮಾಡ್ತಿದ್ರು, ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ.
ಮೊದಲನೆಯದು 1ನೇ ಪೀಳಿಗೆ ಕಂಪ್ಯೂಟರ್ ಅಂದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಯಾವಾಗ ಜಾರಿಗೆ ಬಂತು, ಯಾವಾಗ ಕ್ರಿಯೇಟ್ ಆಯಿತು ಅಂದರೆ ಅದು 1940ರಿಂದ 1956ರವರೆಗೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಇತ್ತು. ಅದನ್ನು ತಯಾರು ಮಾಡೋಕ್ಕೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನ ತಯಾರು ಮಾಡೋಕ್ಕೆ ಏನು ಬಳಸ್ತಾ ಇದ್ದರು? ನಿರ್ವಾತ ನಳಿಕೆಗಳು. ಇದನ್ನು ನಿಮಗೆ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಒಂದೇ ಅಂತ ಅಲ್ಲ, 5 ಜನ್ರೇಷನ್ ಇದ್ದಾವೆ. ಆ 5 ಜನ್ರೇಷನಲ್ಲಿ ಯಾವುದಾದ್ರೂ ಒಂದು ಇದರ ಮೇಲೆ ಕ್ವಶನ್ ಬರುತ್ತೆ. 1ನೇ ಜನ್ರೇಷನ್ ಕಂಪ್ಯೂಟರ್ನ ತಯಾರಿಸಲು ಬಳಸುತ್ತಿದ್ದ ಸಾಧನ ಯಾವುದು ಅಂತ. ಈಗ ಕರೆಕ್ಟಾಗಿ ನಾನು ಯಾವ ಥರ ಹೇಳ್ತೀನಿ ನೋಡಿ, ಆ ಥರ ಬರಿತಾ ಹೋಗಿ, ಈಸಿ ಆಗುತ್ತೆ. ಅದನ್ನು ತಯಾರಿಸಲು ಬಳಸುತ್ತಿದ್ದ ಸಾಧನ ಯಾವುದು ಅಂದರೆ ಅದು ನಿರ್ವಾತ ನಳಿಕೆಗಳು. ಹಾಗೆ ಸಾಧನ ಸಂಗ್ರಹ ಅಂದರೆ ಯಾವ ಥರ ಇತ್ತು? ಅಯಸ್ಕಾಂತದ ತಬಲ. ಇದನ್ನೇನು ಕ್ವಶನ್ ಕೇಳಲ್ಲ, ಸಾಧನ ಸಂಗ್ರಹ ಅಂತ. ಇನ್ನು ವೇಗ, ಅದು ಕಂಪ್ಯೂಟರ್ ಎಷ್ಟು ವೇಗದಲ್ಲಿ, ಎಷ್ಟು ಸ್ಪೀಡ್ನಲ್ಲಿ ಕೆಲಸ ಮಾಡ್ತಾ ಇತ್ತು ಅಂತ ಕೇಳಬಹುದು. ಅದು 333 ಮೈಕ್ರೋಸೆಕೆಂಡ್ಸ್. 333 ಮೈಕ್ರೋಸೆಕೆಂಡ್ಸ್ನಲ್ಲಿ ಇದು ಕಾರ್ಯವನ್ನು ಮಾಡ್ತಾಯಿತ್ತು. ಇನ್ನು ಕಾರ್ಯವ್ಯವಸ್ಥೆ ಅಂದರೆ ಯಾವ ಥರ ಕೆಲಸ ಮಾಡ್ತಾಯಿತ್ತು ಅಂದರೆ ಅದು ಗುಂಪಿನ ಕಾರ್ಯವ್ಯವಸ್ಥೆ. ಗುಂಪು ಕೂಡ್ಕೊಂಡು ಮಾಡೋದಾಗಿತ್ತು, ಒಬ್ಬೊಬ್ಬರೇ ಮಾಡೋ ಹಾಗಿದ್ದಿದ್ದಿಲ್ಲ. ಹಾಗೆ ಭಾಷೆ ಯಾವುದು? ಅದರ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಇತ್ತು ನೋಡಿ, ಅದರ ಭಾಷೆ ಯಾವುದು? ಯಂತ್ರದ ಭಾಷೆ, ಅದೇ ಕಂಪ್ಯೂಟರ್ನ ಭಾಷೆಯಾಗಿತ್ತು. ಇನ್ನು ಲಕ್ಷಣ ಯಾವ ಥರ ಇತ್ತು ಅಂದರೆ ಅದರ ಗುಣಲಕ್ಷಣಗಳು. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನ ಗುಣಲಕ್ಷಣ ಏನಿತ್ತು ಅಂದರೆ ವೇಗವಾಗಿ ಎಣಿಕೆ ಮಾಡ್ತಿತ್ತು, ಹಾಗೂ ಹೆಚ್ಚು ಉಷ್ಣ ಉತ್ಪಾದನೆ ಅಂದರೆ ಜಾಸ್ತಿ ಹೀಟ್ ಆಗ್ತಾ ಇತ್ತು, ಹೌದಾ? ಹಾಗೂ ಸಾಗಾಣಿಕೆ ಮಾಡಲು ಅಸಾಧ್ಯ ಅಂದರೆ ಅದನ್ನು ಒಂದು ಜಾಗದಿಂದ ಒಂದು ಜಾಗಕ್ಕೆ ತೊಗೊಂಡು ಹೋಗೋಕ್ಕಾಗ್ತಾ ಇದ್ದಿಲ್ಲ, ಯಾಕಂದರೆ ಅಷ್ಟೊಂದು ದೊಡ್ಡ ಕಂಪ್ಯೂಟರ್ ಇತ್ತು ಅದು. ಹಾಗೆ ವೈಜ್ಞಾನಿಕವಾಗಿ ಉಪಯೋಗ ಆಗ್ತಿತ್ತು. ಉಪಯೋಗ ಏನಾಗ್ತಿತ್ತು ಅಂದರೆ ವೈಜ್ಞಾನಿಕವಾಗಿ. ಇನ್ನು 2ನೇ ಪೀಳಿಗೆ ಕಂಪ್ಯೂಟರ್ ಅಂದರೆ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಬಗ್ಗೆ ನೋಡ್ತಾ ಹೋಗೋಣ. ಅದು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1956ರಿಂದ 63. ಹಾಗೆ ಕಂಟಿನ್ಯೂಸ್ ಆಗ್ತಾ ಬರುತ್ತೆ. 1940ರಿಂದ 1956ರವರೆಗೆ ಫಸ್ಟ್ ಜನ್ರೇಷನ್ ಇತ್ತು. ಹಾಗೆ ಕಂಟಿನ್ಯೂಸ್ ಆಗಿ 1956ರಿಂದ 63ರವರೆಗೆ ಯಾವುದಿರುತ್ತೆ? ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಇರುತ್ತೆ. ಸಾಧನ ಅಂದರೆ ಅದನ್ನು ತಯಾರಿಸಲು ಬಳಸಿದ ಸಾಧನ ಯಾವುದು ಅಂದರೆ ಟ್ರಾನ್ಸಿಸ್ಟರ್ನ ಬಳಸಿ ಈ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ನ ತಯಾರಿಸ್ತಾರೆ. ಹಾಗೆ ಸಾಧನ ಸಂಗ್ರಹ, ಅಯಸ್ಕಾಂತದ ಗರ್ಭದ ತಂತ್ರಜ್ಞಾನ ಅಂತ. ಇನ್ನು ವೇಗ ಎಷ್ಟಿತ್ತು ಅಂದರೆ 10 ಮೈಕ್ರೋಸೆಕೆಂಡ್ಸ್ ಇತ್ತು. ಈಗ ಮೊದಲನೇ ಪೀಳಿಗೆ ಕಂಪ್ಯೂಟರ್ ಇದು ಎಷ್ಟಿತ್ತು ಹೇಳಿ? 333 ಮೈಕ್ರೋಸೆಕೆಂಡ್ ಇತ್ತು. ಆದರೆ ಇದು ಎಷ್ಟಿದೆ? ಕೇವಲ 10 ಮೈಕ್ರೋಸೆಕೆಂಡ್ಸ್. ಈ ಥರ ಅಪ್ಡೇಟ್ ಮಾಡ್ಕೊತಾ ಬಂದರು ಕಂಪ್ಯೂಟರ್ನ. ಅದೇ ಥರ ಕಾರ್ಯವ್ಯವಸ್ಥೆ ಯಾವ ಥರ ಇತ್ತು? ಸಮಯವನ್ನು ಹಂಚಿಕೊಳ್ಳುವ ವ್ಯವಸ್ಥೆ ಆಗಿತ್ತು ಇದು. ಹಾಗೆ ಅದಕ್ಕೆ ಭಾಷೆ ಯಾವ್ದು ಬರ್ತಿತ್ತು? ಅಸೆಂಬ್ಲಿ ಭಾಷೆ ಅಂದರೆ ಡಿವೈಸ್ ಲ್ಯಾಂಗ್ವೇಜ್. ಅದರದ್ದು ಲ್ಯಾಂಗ್ವೇಜ್ ಯಾವುದಿತ್ತು ನೋಡಿ, ಅದು ಬರ್ತಿತ್ತು. ಮತ್ತು ಹೆಚ್ಚಿನ ಮಟ್ಟದ ಭಾಷೆಗಳು ಸಹ ಇದಕ್ಕೆ ಬರ್ತಿತ್ತು ಕಂಪ್ಯೂಟರ್ಗೆ. ಯಾವುದು? ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಗೆ. ಇನ್ನು ಅದರ ಲಕ್ಷಣ ಯಾವ ಥರ ಇತ್ತು ಅಂದರೆ ಕಂಪ್ಯೂಟರ್ ಯಾವ ಥರ ಇತ್ತು ಅಂದರೆ ಸಾಗಾಣಿಕೆ ಮಾಡಲು ಸಾಧ್ಯ ಅಂದರೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ತೆಗೆದುಕೊಂಡು ಹೋಗ್ಬೋದಿತ್ತು. ಆದರೆ ಫಸ್ಟ್ ಪೀಳಿಗೆ ಅಥವಾ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಬರ್ತಿದ್ದಿಲ್ಲ ಆ ಥರ ಒಯ್ಯೋಕ್ಕೆ, ಇದು ಬರ್ತಿತ್ತು. ಮತ್ತು ಇನ್ನು ಕಡಿಮೆ ಉಷ್ಣ ಉತ್ಪಾದನೆ ಅಂದರೆ ಕಡಿಮೆ ಹೀಟ್ ಆಗ್ತಿತ್ತು. ಅದು ಜಾಸ್ತಿ ಮೊದಲನೇ ಕಂಪ್ಯೂಟರ್ ಏನು ಮಾಡ್ತಿತ್ತು? ಜಾಸ್ತಿ ಹೀಟ್ ಆಗ್ತಿತ್ತು, ಇದು ಕಡಿಮೆ ಹೀಟ್ ಆಗುತ್ತೆ. ಹೀಗೆ ಉಪಯೋಗ ಅಂದರೆ ವಾಣಿಜ್ಯ ಉತ್ಪಾದನೆಗೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ರು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್. 3ನೇ ಪೀಳಿಗೆ ಕಂಪ್ಯೂಟರ್ ಅಂದರೆ ಥರ್ಡ್ ಜನ್ರೇಷನ್ 3G ಕಂಪ್ಯೂಟರ್. ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಅದು 1964ರಿಂದ 71ರವರೆಗೆ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಇತ್ತು, ಹೌದಾ? ಹಾಗೆ ಸಾಧನ ಅಂದರೆ ಅದರಲ್ಲಿ ಏನು ಬಳಸಿದ್ರು? ಅದನ್ನು ಯೂಸ್ ಮಾಡೋಕ್ಕೆ ಅಥವಾ ಅದನ್ನು ರೆಡಿ ಮಾಡೋಕ್ಕೆ ಏನು ಬಳಸಿದ್ದು ಅಂದರೆ ಐಸಿಯನ್ನು ಬಳಸಿದ್ರು. ಇಂಟರ್ಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು. ನೀವು ಇದು ಇಂಟರ್ಗ್ರೇಟೆಡ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಈ ಸರ್ಕ್ಯೂಟ್ಸ್ ಅನ್ನೋದು ಬಂದರೆ ಸಾಕು ನಿಮಗೆ. ಕ್ವಶನ್ ಏನು ಕೇಳ್ಬೋದು? ಥರ್ಡ್ ಜನ್ರೇಷನ್ ಕಂಪ್ಯೂಟರ್ನ ತಯಾರಿಸಲು ಬಳಸಿದ ಸಾಧನ ಯಾವುದು ಅಂತ ಕೇಳ್ಬೋದು. ಅದು ಸರ್ಕ್ಯೂಟ್ಸ್ ಅಂತ ಬಂದರೆ ಸಾಕು, ಅಥವಾ IC ಅಂತ ಬಂದರೆ ಸಾಕು, ನೀವು ಆನ್ಸರ್ ಕರೆಕ್ಟ್ ಮಾಡ್ತೀರಾ. ಇನ್ನು ಥರ್ಡ್ ಜನ್ರೇಷನ್ ಕಂಪ್ಯೂಟರ್ನ ಸಂಗ್ರಹ ಸಾಧನ ಏನು ಅಂದರೆ
ಪ್ರಾಥಮಿಕ ಸಂಗ್ರಹ ಮತ್ತು ಮಾಧ್ಯಮವಾಗಿ ಆಯಸ್ಕಾಂತೀಯ ಗರ್ಭ ಈ ಥರ ಇರುತ್ತೆ. ಇದ್ರ ಮೇಲೇನು ಕ್ವಶನ್ ಕೇಳಲ್ಲ, ನೀವು ಟೆನ್ಷನ್ ತೊಗೋಬೇಡಿ. ನಂತರ ಏನಿರುತ್ತೆ, ವೇಗವನ್ನು ಕೇಳ್ತಾರೆ. ಪ್ರತಿಯೊಂದು ಕಂಪ್ಯೂಟರ್ನ ವರ್ಷ, ಸಾಧನ, ವೇಗ, ಭಾಷೆ ಇವು ಒಂದು 4 ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟು ಮೊದಲನೇ ಕಂಪ್ಯೂಟರ್ ಅಂದರೆ ಫಸ್ಟ್ ಜನ್ರೇಷನ್ದು ಎಷ್ಟು ವೇಗ ಇತ್ತು? 333 ಮೈಕ್ರೋ ಸೆಕೆಂಡ್ಸ್. ಎರಡನೇದು ಎಷ್ಟಿತ್ತು? 10 ಮೈಕ್ರೋ ಸೆಕೆಂಡ್ಸ್. ಇನ್ನು ಮೂರನೇದು ಎಷ್ಟಿದೆ ಅಂದರೆ 100 ನ್ಯಾನೋ ಸೆಕೆಂಡ್ಸ್. ಅಪ್ಡೇಟ್ ಮಾಡ್ತಾ ಬಂದರು. ಹಾಗೆ ಕಾಲಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ತಾ ಬಂದರು. ಕಾರ್ಯವ್ಯವಸ್ಥೆ ಯಾವ ಥರ ಇತ್ತು ಅಂದರೆ ನೈಜ ಸಮಯದ ವ್ಯವಸ್ಥೆ. ಭಾಷೆ ಯಾವುದು? ಉನ್ನತ ಮಟ್ಟದ ಭಾಷೆ ಆ ಕಂಪ್ಯೂಟರ್ಗೆ ಬರ್ತಿತ್ತು. ಇನ್ನು ಕಂಪ್ಯೂಟರ್ ಲಕ್ಷಣ ಯಾವ ಥರ ಇತ್ತು ಅಂದರೆ ಕಡಿಮೆ ವಿದ್ಯುತ್ ವ್ಯವಸ್ಥೆ ಶಕ್ತಿ, ಅಂದರೆ ಜಾಸ್ತಿ ಕರೆಂಟ್ ಯೂಸ್ ಮಾಡ್ತಾ ಇದ್ದಿಲ್ಲ. ಇದು ಉಪಯೋಗ, ಡಾಟಾಬೇಸ್ ನಿರ್ವಹಣೆಯಲ್ಲಿ ಕೆಲಸವನ್ನು ಮಾಡೋಕ್ಕೆ ಇದು ಉಪಯೋಗ ಆಯಿತು. 3rd ಜನರೇಷನ್ ಕಂಪ್ಯೂಟರ್. ಇನ್ನು 4ನೇ ಪೀಳಿಗೆ ಕಂಪ್ಯೂಟರ್ ಅಂದರೆ 4th ಜನರೇಷನ್ ಕಂಪ್ಯೂಟರ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂದರೆ ಅದು 1971ರಿಂದ ಇಲ್ಲಿಯವರೆಗೆ. ಈಗ 5Gನೂ ಸಹ ಬಂದಿದ್ದಾವೆ. ಈಗೇನಿದ್ದಾವೆ ನೋಡಿ ಕಂಪ್ಯೂಟರು, ಅವು ಎಲ್ಲ 4th ಜನರೇಷನ್ ಅಂದರೆ 4G ಕಂಪ್ಯೂಟರ್ಗಳಾಗಿವೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1971ರಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ತಯಾರಿಸಲಿಕ್ಕೆ ಏನು ಸಾಧನಗಳನ್ನು ಯೂಸ್ ಮಾಡಿದ್ದಾರೆ? LSI ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೈಕ್ರೋಪ್ರೊಸೆಸರ್. ಇದನ್ನು ಯೂಸ್ ಮಾಡಿದ್ದಾರೆ. ಇದನ್ನು ಬಳಸೋಕೆ, ಇದನ್ನು ತಯಾರು ಮಾಡೋಕ್ಕೆ. ಸಂಗ್ರಹ ಸಾಧನ ಏನು ಅಂದರೆ ಅರೆವಾಹಕ ಸ್ಮರಣೆ, ಅದು ಬೇಡ. ವೇಗ ಎಷ್ಟಿತ್ತು? 10 ಪೀಕೋ ಸೆಕೆಂಡ್ಸ್. 10 ಪೀಕೋ ಸೆಕೆಂಡ್ಸ್ ಇತ್ತು. ಇನ್ನು ಯಾವುದು 3rd ಜನರೇಷನದ್ದು ಎಷ್ಟಿತ್ತು? 100 ನ್ಯಾನೋ ಸೆಕೆಂಡ್ಸ್ ಇತ್ತು. ಆದರೆ ಇದು 10 ಪೀಕೋ ಸೆಕೆಂಡ್ಸ್. ಹೌದಾ? ಕಾರ್ಯವ್ಯವಸ್ಥೆ ಯಾವ ಥರ ಇತ್ತು ಅಂದರೆ ಸಮಯ ಹಂಚುವ ಜಾಲ, ಹಾಗೆ ಭಾಷೆಗಳು ಈ ಥರ ಪಾಸ್ಕಲ್, ಆಡ್, ಕೋಬೋಲ್ ಈ ಥರ 74 ಭಾಷೆಗಳು ಅದಕ್ಕೆ ಕಂಪ್ಯೂಟರ್ಗೆ ಬರ್ತಿದ್ದು. ಹಾಗೆ ಲಕ್ಷಣಗಳು ಅಂದರೆ ಸಂವಹನ ಮತ್ತು ಮಾಹಿತಿ ಹಂಚಿಕೆ. ಅದರಲ್ಲೇ ನಾವು ಮಾತನಾಡ್ಬೋದು ಕಂಪ್ಯೂಟರ್ನಲ್ಲಿ, ಅಥವಾ ಮಾಹಿತಿಯನ್ನು ಹಂಚಿಕೆ ಮಾಡ್ಬೋದು ಬೇರೆಯವರಿಗೆ. ಈ ಥರ ವ್ಯವಸ್ಥೆ ಇತ್ತು. ಎಲ್ಲಿ ಉಪಯೋಗ ಆಯಿತು ಅಂದರೆ ಹಂಚಿಕೆ ವ್ಯವಸ್ಥೆ, IG ಇಂಟೆಲ್ 400 ಚಿಪ್. ಇನ್ನು ಕೊನೆಯದಾಗಿ 5ನೇ ಪೀಳಿಗೆ ಕಂಪ್ಯೂಟರ್ ಅಂದರೆ 5th ಜನರೇಷನ್ ಕಂಪ್ಯೂಟರ್. 5th ಜನರೇಷನ್ ಕಂಪ್ಯೂಟರ್ ಅಂದರೆ ಒಂದೊಂದು ಕಂಪನಿಯ ಕಂಪ್ಯೂಟರ್ಗಳು ಆಲ್ರೆಡಿ 5G ಕಂಪ್ಯೂಟರ್ನ ತಂದಿದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ಯಾವುದಿರುತ್ತೆ? 5th ಜನರೇಷನ್ ಅಂದರೆ 5G ಕಂಪ್ಯೂಟರ್ ಬರ್ತವೆ ಮುಂದಿನ ದಿನಗಳಲ್ಲಿ. ವರ್ಷ ಯಾವುದು ಅಂದರೆ ಪ್ರಸ್ತುತ, ಹಾಗೂ ಮುಂದಿನ ದಿನಗಳಲ್ಲಿ 5G ಕಂಪ್ಯೂಟರ್ಗಳು ಇರ್ತವೆ. ಅದನ್ನು ತಯಾರಿಸಲು ಬಳಸಿದ ಸಾಧನ ಯಾವುದು ಅಂದರೆ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್. ಹೌದಾ? ಯಾಕೆಂದರೆ 4th ಜನರೇಷನ್ಗೆ ಏನೇನು ಬಳಸಿದ್ರಲ್ವ? ಏನು? ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೈಕ್ರೋಪ್ರೊಸೆಸರ್ನೇ ಬಳಸಿದ್ರು. ಆದರೆ ಇದರಲ್ಲಿ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್ಗಳನ್ನು ಬಳಸಿ ಇದನ್ನು ರೆಡಿ ಮಾಡಿದ್ದಾರೆ. ಸಾಧನ ಸಂಗ್ರಹ, ಅರೆವಾಹಕ ಸ್ಮರಣೆ. ವೇಗ ಏನು ಅಂದರೆ 10 ಪೀಕೋ ಸೆಕೆಂಡ್ಸ್. 10 ಪೀಕೋ ಸೆಕೆಂಡ್ಸ್ಗಳ ಇದು ಕೆಲಸ ಮಾಡ್ತಾ, ಇದು ಅಷ್ಟು ಫಾಸ್ಟಾಗಿ. ಕಾರ್ಯನಿರ್ವಹಣೆ, ಸಮಯ ಹಂಚುವ ಜಾಲ ಸೇಮ್ ಟು ಸೇಮ್. ಅದೇ ಥರ ಭಾಷೆನೂ ಸಹ ಸೇಮ್. ಈಗ 4th ಜನರೇಷನ್ ಯಾವ ಥರ ಇದೆ ನೋಡಿ, 5th ಜನರೇಷನ್ನು ಸಹ ಅದೇ ಥರ ಇದೆ. ಇದರಲ್ಲಿ ಇಂಪಾರ್ಟೆಂಟ್, ಈಗ 5 ಜನರೇಷನ್ ಕಂಪ್ಯೂಟರ್ಗಳನ್ನು ತೋರಿಸಿದೆ. ಅದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಒಂದನೇದು ವರ್ಷ, ಇನ್ನೊಂದು ಸಾಧನ, ಹಾಗೆ ವೇಗ ಯಾವ ಥರ ಕಾರ್ಯನಿರ್ವಹಿಸ್ತಿತ್ತು ಅದನ್ನು ನೀವು ನೋಡಿದರೆ ಸಾಕು. ಈ 5 ಪೀಳಿಗೆಯ ಕಂಪ್ಯೂಟರ್ಗಳು ನಿಮಗೆ ಪರ್ಫೆಕ್ಟ್ ಆಗ್ತವೆ. ಅವುಗಳನ್ನು ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ. ಇನ್ನು ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ ಅಂದರೆ ಗಣಕಯಂತ್ರದ ವರ್ಗೀಕರಣ. ಕಂಪ್ಯೂಟರ್ನಲ್ಲಿ ಒಂದೇ ಥರ ಇಲ್ಲ, ಅದರಲ್ಲಿ ಸಾಕಷ್ಟು ಥರ ಇದ್ದಾವೆ. ಅವುಗಳನ್ನು ನಾವು ಡಿವೈಡ್ ಮಾಡ್ತೀವಿ. ಯಾವ ಥರ? ಒಂದು ಗಾತ್ರದ ಆಧಾರದ ಮೇಲೆ, ಬೇಸ್ಡ್ ಆನ್ ಸೈಜ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಹಾಗೆ ಕೆಲಸದ ಆಧಾರದ ಮೇಲೆ ಅಂದರೆ ಬೇಸ್ಡ್ ಆನ್ ವರ್ಕ್. ಉದ್ದೇಶದ ಆಧಾರದ ಮೇಲೆ ಅಂದರೆ ಬೇಸ್ಡ್ ಆನ್ ಪರ್ಪಸ್.
ಒಂದನೇದೇನು ಬೇಸ್ಡ್ ಆನ್ ಸೈಜ್, ಬೇಸ್ಡ್ ಆನ್ ವರ್ಕ್, ಬೇಸ್ಡ್ ಆನ್ ಪರ್ಪಸ್. ಈ ಥರ ನಾವು 3 ಥರ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಆ 3 ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗಾತ್ರದ ಆಧಾರದ ಮೇಲೆ ನಾವು ಇದನ್ನು ಮಾಡ್ತೀವಿ ನೋಡಿ ಡಿವೈಡು, ಅದನ್ನು ನೋಡ್ತಾ ಹೋಗೋಣ. ಅದರಲ್ಲಿ ನಮಗೆ ಮೈಕ್ರೋ ಕಂಪ್ಯೂಟರ್ ಅಥವಾ ಸೂಕ್ಷ್ಮ ಕಂಪ್ಯೂಟರ್ ಅಂತ ಬರುತ್ತೆ. ಸೂಕ್ಷ್ಮ ಕಂಪ್ಯೂಟರ್, ಹಾಗೆ ಮಿನಿ ಕಂಪ್ಯೂಟರ್ ಅಂದರೆ ಚಿಕ್ಕ ಗಣಕಯಂತ್ರ ಅಥವಾ ಚಿಕ್ಕ ಕಂಪ್ಯೂಟರ್ ಅಂತ ಬರುತ್ತೆ. ಅಥವಾ ಮೈನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಪ್ರಧಾನ ಚೌಕಟ್ಟು ಗಣಕಯಂತ್ರ ಅಂತ ಬರುತ್ತೆ. ಇನ್ನು ಸೂಪರ್ ಕಂಪ್ಯೂಟರ್, ಇದು ಎದ್ರ ಮೇಲೆ ಗಾತ್ರದ ಮೇಲೆ, ನಾವು ಗಾತ್ರದ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಅಂದರೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇನ್ನು ಕೆಲಸದ ಆಧಾರದ ಮೇಲೆಯೂ ಸಹ ನಾವು 3 ರೀತಿಯ ವರ್ಗೀಕರಣವನ್ನು ಮಾಡ್ತೀವಿ. ಯಾವುದು ಅಂದರೆ ಒಂದು ಅನಾಲಜಿ ಕಂಪ್ಯೂಟರ್ ಅಂದರೆ ಸಾದೃಶ್ಯ ಕಂಪ್ಯೂಟರ್ ಅಂತ, ಇನ್ನೊಂದು ಡಿಜಿಟಲ್ ಕಂಪ್ಯೂಟರ್ ಅಂದರೆ ಸಂಖ್ಯಾ ಗಣಕಯಂತ್ರ, ಇನ್ನು ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಮಿಶ್ರ ಗಣಕಯಂತ್ರ. ಈ ಥರ ನಾವು ಕೆಲಸದ ಆಧಾರದ ಮೇಲೆ 3 ರೀತಿಯಲ್ಲಿ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಇನ್ನು ಉದ್ದೇಶದ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡ್ತೀವಿ ಅಥವಾ ಡಿವೈಡ್ ಮಾಡ್ತೀವಿ. ಮೊದಲನೆಯದು ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂದರೆ ಸಾಮಾನ್ಯ ಉದ್ದೇಶ ಗಣಕಯಂತ್ರ ಕಂಪ್ಯೂಟರ್ ಅಂತ ಕರಿತೀವಿ. ಇನ್ನು ಸ್ಪೆಷಲ್ ಪರ್ಪಸ್ ಅಂದರೆ ನಿರ್ದಿಷ್ಟ ಉದ್ದೇಶಕ್ಕೆ ಕಂಪ್ಯೂಟರ್. ಇವುಗಳನ್ನು ನಾವು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಗಾತ್ರದ ಮೇಲಿನ ಇವು ಯಾವ ಥರ ಇರುತ್ತೆ, ಕೆಲಸದ ಆಧಾರದ ಮೇಲೆ ಯಾವ ಥರ ಇರುತ್ತೆ, ಉದ್ದೇಶದ ಆಧಾರದ ಮೇಲೆ ಯಾವ ಥರ ಇರುತ್ತೆ. ನಿಮಗೆ ಇಂಪಾರ್ಟೆಂಟ್ 30 ಕ್ವಶನ್ಸ್ಗಳು ಬರ್ತವೆ. ಅದಕ್ಕಾಗಿ ಯಾವುದೇ ಚಾಪ್ಟರು, ಯಾವುದೇ ಪಾರ್ಟನ್ನು ಸಹ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಮೊದಲನೆಯದು ಗಾತ್ರದ ಆಧಾರದ ಮೇಲೆ ಕಂಪ್ಯೂಟರ್ನ ವಿಧಗಳು. ಹೌದಾ, ಯಾವುದು ಫಸ್ಟಿಗೆ ಯಾವುದು ಹೇಳಿದ್ದೆ ನಾನು? ಮೈಕ್ರೋ ಕಂಪ್ಯೂಟರ್ ಅಂದರೆ ಸೂಕ್ಷ್ಮ ಕಂಪ್ಯೂಟರ್ ಅಥವಾ ಸೂಕ್ಷ್ಮ ಗಣಕಯಂತ್ರ ಅಂತ. ಇದು ಏನು ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಇವು ಅತಿ ಕಡಿಮೆ ಸಾಮರ್ಥ್ಯ ಹೊಂದಿರುವ ಗಣಕಯಂತ್ರಗಳಾಗಿವೆ. ಇವು ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. 2ನೇ ಪಾಯಿಂಟ್ ಏನು? ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ಇವುಗಳು ಎಲ್ಲ ಕಡೆಯೂ ಉಪಯೋಗಿಸಬಹುದು. ಯಾಕಂದರೆ ಮೈಕ್ರೋ ಕಂಪ್ಯೂಟರ್ ಇದನ್ನು ನಾವು ಎಲ್ಲಿ ಬೇಕಲ್ಲಿ ನಾವು ಯೂಸ್ ಮಾಡಬಹುದು. ಇದರಲ್ಲಿ ಒಂದಿಷ್ಟು ವಿಧಗಳಿದ್ದಾವೆ. ಯಾವುದು ಅಂದರೆ ವೈಯಕ್ತಿಕ ಗಣಕಯಂತ್ರ ಅಂದರೆ ಪರ್ಸನಲ್ ಕಂಪ್ಯೂಟರ್, ನೋಟ್ಬುಕ್ ಗಣಕಯಂತ್ರ ಅಂದರೆ ನೋಟ್ಬುಕ್ ಕಂಪ್ಯೂಟರ್, ಅಲ್ಟ್ರಾಬುಕ್, ಹಾಗೆ ಲ್ಯಾಪ್ಟಾಪ್, ಪಾಮ್ ಟ್ರಾಪ್ಸ್ ಕಂಪ್ಯೂಟರ್, ಹಾಗೆ ಟ್ಯಾಬ್ಲೆಟು, ಈ ಥರ ಇದ್ದಾವೆ ನೋಡಿ. ಅವುಗಳನ್ನು ನಾವು ಏನಂತ ಕರಿತೀವಿ? ಸೂಕ್ಷ್ಮ ಗಣಕಯಂತ್ರಗಳು ಅಂತ ಕರಿತೀವಿ. ಈಗೇನು ಸ್ಮಾರ್ಟ್ಫೋನ್ಸ್ ಇದ್ದಾವೆ ನೋಡಿ, ಅದು ಸಹ ಒಂಥರ ಇಂಟರ್ನೆಟ್, ಅದು ಸಹ ಒಂಥರ ಕಂಪ್ಯೂಟರ್ ಇದ್ದ ಹಾಗೆ. ಅದನ್ನು ನಾವು ಸೂಕ್ಷ್ಮ ಗಣಕಯಂತ್ರಗಳು ಅಂತ ಕರಿತೀವಿ. ಹಾಗೆ ನಿಮಗೆ ಕ್ವಶನ್ನ ಕೇಳ್ಬೋದು, ಲ್ಯಾಪ್ಟಾಪನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ. ಈಗ ಕಂಪ್ಯೂಟರ್ನ ಚಾರ್ಲ್ಸ್ ಬ್ಯಾಬೇಜ್ ಮಾಡಿದ, ಓಕೆ. ಈ ಲ್ಯಾಪ್ಟಾಪ್ ಮಾಡಿದವರು ಯಾರು, ಡೆವಲಪ್ ಮಾಡಿದವರು ಯಾರು ಅಂದರೆ ಅದು ಅಲನ್ ಕೆ. ಆಯಿತಾ? ಇನ್ನು ಮೊದಲನೇದು ಯಾವುದು? ಮೈಕ್ರೋ ಕಂಪ್ಯೂಟರ್ ಆಯಿತು. ಇನ್ನು ಮಿನಿ ಕಂಪ್ಯೂಟರ್ ಅಂದರೆ ಚಿಕ್ಕ ಗಣಕಯಂತ್ರ ಅಂತ ಅರ್ಥ. ಇವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಹೌದಾ, ಗಾತ್ರದಲ್ಲಿ ನೋಡೋಕೆ ಏನಾಗಿರುತ್ತೆ? ಸಣ್ಣದಾಗಿರುತ್ತೆ. ಇನ್ನು ವೇಗವಾಗಿ ಕಾರ್ಯನಿರ್ವಹಿಸುತ್ತವೆ, ಕಡಿಮೆ ಖರ್ಚನ್ನು ಹೊಂದಿರುತ್ತವೆ. ಅಂದರೆ ಜಾಸ್ತಿ ಕಾಸ್ಟ್ ಏನಿರಲ್ಲ, ಅದು ಕಡಿಮೆ ಖರ್ಚಿನಲ್ಲಿ ಕೆಲಸ ಆಗುತ್ತೆ. ಇವುಗಳನ್ನು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಮತ್ತು ಸಂಕಲನ ಮಾಡಲು ಬಳಸುತ್ತಾರೆ. ಅಂದರೆ ಸಂಕಲನ ಅಂದರೆ ಕೂಡಿಸೋದು ಕಳೆಯೋದು ಇರುತ್ತೆ ನೋಡಿ, ಆ ತರಹ ಜಾಗದಲ್ಲಿ ಇದನ್ನು ಬಳಸ್ತಾರೆ. ಇತ್ತೀಚೆಗೆ ಈ ಕಂಪ್ಯೂಟರ್ಗಳನ್ನು ಸರ್ವರ್ ಆಗಿ ಬಳಸುತ್ತಾರೆ. ಉದಾಹರಣೆ IBM 17, DEC PDP-11. ಈಗ 2 ಆಯಿತು. ಯಾವುದು? ಒಂದು ಮೈಕ್ರೋ ಕಂಪ್ಯೂಟರ್ ಮತ್ತು ಮಿನಿ ಕಂಪ್ಯೂಟರ್ ಆಯಿತು. ಇನ್ನು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಪ್ರಧಾನ ಚೌಕಟ್ಟು ಗಣಕಯಂತ್ರ. ಹೌದಾ, ಇದು ಯಾವ ಥರ ಇರುತ್ತೆ? ಇವುಗಳು ಆಂತರಿಕ ಸ್ಮರಣಾಂಗ ಸಂಗ್ರಹ ಸಾಮರ್ಥ್ಯ ಹೆಚ್ಚು ಇರುತ್ತದೆ. ಈ ಗಣಕಯಂತ್ರಗಳು ಪ್ರಪಂಚದಾದ್ಯಂತ ಉದ್ಯಮಿಗಳ ಬೆನ್ನೆಲುಬುಗಳಾಗಿರುತ್ತವೆ. ಅಂದರೆ ಈಗ IT ವರ್ಕ್ ಮಾಡ್ತಿರ್ತಾರೆ ನೋಡಿ, ಅವರೆಲ್ಲರ ಹತ್ರನೂ ಕಂಪ್ಯೂಟರ್ ಇರುತ್ತೆ. ಪ್ರಪಂಚದಾದ್ಯಂತ ಎಲ್ಲ ಉದ್ಯಮಿಗಳು ಏನು ಮಾಡ್ತಾರೆ? ಈ ಕಂಪ್ಯೂಟರ್ನ ಬಳಸ್ತಾರೆ. ಇದನ್ನು ಗಣಕಯಂತ್ರಗಳ ಒಂದು ಜಾಲ ಅಥವಾ ಹೃದಯ ಅಂತ ಕರೀತಾರೆ. ಇದನ್ನು ಸಹ ನೆನಪಿಟ್ಕೋಬೇಕು. ನಿಮಗೆ ಕ್ವಶನ್ ಯಾವ ಥರ ಕೇಳ್ಬೋದು? ಯಾವ ಕಂಪ್ಯೂಟರನ್ನು
ಗಣಕಯಂತ್ರಗಳ ಒಂದು ಜಾಲದ ಹೃದಯ ಎಂದು ಕರೆದಿದ್ದಾರೆ ಅಂತ. ಆಗ ಆಪ್ಷನ್ಗಳು ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೈಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್. ಈ ಥರ ಕೊಟ್ಟಾಗ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದು ಮೇನ್ ಫ್ರೇಮ್ ಕಂಪ್ಯೂಟರ್, ಇನ್ನು ಸೂಪರ್ ಕಂಪ್ಯೂಟರ್. ಓಕೆ, ಈಗ 3 ಆಯಿತು. ಇನ್ನು 4ನೇದು ಯಾವುದು ಅಂದರೆ ಅದು ಸೂಪರ್ ಕಂಪ್ಯೂಟರ್, ಬೃಹತ್ ಗಣಕಯಂತ್ರ ಅಂತ ಕರಿತೀವಿ. ಇದು ಏನು ಮಾಡುತ್ತೆ? ಅತಿ ವೇಗದ ಗಣಕಯಂತ್ರವಾಗಿದ್ದು ಸೆಕೆಂಡ್ಗೆ 100 ಮಿಲಿಯನ್ ಮಾಹಿತಿಯನ್ನು ಸಂಸ್ಕರಿಸುತ್ತದೆ. ಹೌದಾ? ಇದಕ್ಕೆ ಪರಮ್ 8000 ಇದು ಭಾರತದ ಮೊಟ್ಟ ಮೊದಲ ಪ್ರಧಾನ ಗಣಕಯಂತ್ರವಾಗಿದೆ. ಭಾರತದ ಮೊಟ್ಟ ಮೊದಲ ಯಾವುದು ಕಂಪ್ಯೂಟರ್ ಯಾವುದು ಅಂದರೆ ಅದು, ಇದನ್ನು ನೆನಪಿಟ್ಕೋಬೇಕು. ಇದು ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಪುಣೆಯಲ್ಲಿ 1991ರಲ್ಲಿ ವಿಜಯ್ ಪಿ ಭಟ್ಕರ್ ಅನ್ನೋರು ವಿನ್ಯಾಸಗೊಳಿಸಿರ್ತಾರೆ. ಯಾವುದು? ಪರಮ್ 8000. ಇದನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮ್ಗೆ ಬರುತ್ತೆ ಇದು. ಮತ್ತು ಇದೊಂದು ಏನು 1991ರಲ್ಲಿ ವಿಜಯ್ ಪಿ ಭಟ್ಕರ್. ಸಂಸ್ಕೃತದಲ್ಲಿ ಪರಮ್ ಎಂದರೆ ಶ್ರೇಷ್ಠ ಅಂತ ಅರ್ಥ. ಹೌದಾ? ಅದಕ್ಕೆ ಕಂಪ್ಯೂಟರ್ಗೆ ಪರಮ್ ಅಂತಲೇ ಯಾಕೆ ಇಟ್ಟರು ಅಂದರೆ ಅದು ಸಂಸ್ಕೃತದಲ್ಲಿ ಏನಂತ ಕರೀತಾರೆ? ಪರಮ್ ಅಂದರೆ ಶ್ರೇಷ್ಠ ಅಂತ, ಅದಕ್ಕಾಗಿ ಪರಮ್ 8000 ಅಂತ ಇಟ್ಟರು. ಹೌದಾ? ಇಸ್ರೋ ಸಂಸ್ಥೆಯು SAG-220 SAG ಸೂಪರ್ ಕಂಪ್ಯೂಟರ್ ಫಾರ್ ಏನದು ಏರೋಸ್ಪೇಸ್ ವಿತ್ GPU ಆರ್ಕಿಟೆಕ್ಚರ್ 220 ಟೆರಾಫ್ಲೋರ್ ಅಂತ ಈ ಥರ ಯೂಸ್ ಮಾಡ್ತಾರೆ ಅಲ್ಲಿ. ಹಾಗೆ ಜಪಾನಿಯರ ಸೂಪರ್ ಕಂಪ್ಯೂಟರ್ ಒಂದು ಇತ್ತು. ಯಾವುದು? ಕೆ ಅಂತ ಒಂದು ಕಂಪ್ಯೂಟರ್ ಇತ್ತು. ಅದು ಭೂಮಿಯ ಮೇಲಿನ ಅತಿ ವೇಗದ ಗಣಕಯಂತ್ರ ಅಥವಾ ಕಂಪ್ಯೂಟರ್ ಆಗಿತ್ತು. ಈಗ ಚೀನಾದವ್ರದ್ದು ಏನಾಗಿದೆ? ನಂಬರ್ 1 ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಚೀನಾದವ್ರದ್ದಾಗಿದೆ. ಇಷ್ಟು ದಿನ ಜಪಾನ್ದವ್ರದ್ದಿತ್ತು, ಅದು ನೆನಪಿರಬೇಕು. ಗಾತ್ರದ ಆಧಾರದ ಮೇಲೆ 4 ಕಂಪ್ಯೂಟರ್ಗಳನ್ನು ನೋಡಿದ್ವಿ. ಯಾವುದು? ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಹಾಗೆ ಸೂಪರ್ ಕಂಪ್ಯೂಟರ್. ಹೌದಾ? ಈಗ ಕೆಲಸದ ಆಧಾರದ ಮೇಲೆ ಗಣಕಯಂತ್ರದ ವಿಧಗಳು ಅಥವಾ ಕಂಪ್ಯೂಟರ್ನ ವಿಧಗಳನ್ನು ನೋಡೋಣ. ಮೊದಲು ಬರೋದು ಯಾವುದು? ಅದರಲ್ಲೂ ಸಹ ಎಷ್ಟಿದಾವೆ ಅಂತ ಹೇಳಿದ್ದೆ? 3 ಅದಾವು. ಯಾವುದು? ಒಂದು ಅನಾಲಜಿ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಒಂದು ಹೈಬ್ರಿಡ್ ಕಂಪ್ಯೂಟರ್. ಹೌದಾ? ಈಗ ಗಣಕಯಂತ್ರದ ವಿಧಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅನಾಲಜಿ ಕಂಪ್ಯೂಟರ್. ಅನಾಲಜಿ ಕಂಪ್ಯೂಟರ್ ಅಂದರೆ ಸಾದೃಶ್ಯ ಗಣಕಯಂತ್ರ. ಇವುಗಳನ್ನು ಉದ್ಯೋಗ ಉದ್ದೇಶಕ್ಕಾಗಿ ಬಳಸುವ ಗಣಕಯಂತ್ರಗಳಾಗಿದೆ. ಇದು ಉದ್ಯೋಗ ಉದ್ದೇಶಕ್ಕಾಗಿ ಮಾತ್ರ ಈ ಅನಾಲಜಿ ಕಂಪ್ಯೂಟರ್ನ ಬಳಸ್ತಾರೆ. ಇವುಗಳು ತಾರ್ಕಿಕ ಕ್ರಿಯೆಗಳನ್ನು ಬೀಜಗಣಿತದಲ್ಲಿ ಕೆಲಸವನ್ನು ನಿರ್ವಹಿಸುತ್ತದೆ. ಬೀಜಗಣಿತ ಅಥವಾ ತಾರ್ಕಿಕ ಸಮಸ್ಯೆಗಳನ್ನು ಬಿಡಿಸೋಕೆ ಈ ಅನಾಲಜಿ ಕಂಪ್ಯೂಟರ್ ಹೆಲ್ಪ್ ಆಗುತ್ತೆ. ಉದಾಹರಣೆ ಯಾವುದು ಅಂದರೆ ಸ್ಪೀಡೋಮೀಟರ್, ಹಾಗೆ ಸಿಸ್ಮೋಗ್ರಾಫ್ ಅಂತ ಇರುತ್ತೆ ನೋಡಿ. ಈ ಥರದ ಕಂಪ್ಯೂಟರ್ಗಳು ಏನಾಗಿರ್ತವೆ? ಅನಾಲಜಿ ಕಂಪ್ಯೂಟರ್ಗಳಾಗಿರ್ತವೆ. ಎರಡನೇದು ಯಾವುದು? ಡಿಜಿಟಲ್ ಕಂಪ್ಯೂಟರ್. ಡಿಜಿಟಲ್ ಕಂಪ್ಯೂಟರ್ ಅಂದರೆ ಸಂಖ್ಯಾ ಗಣಕಯಂತ್ರ ಅಥವಾ ಸಂಖ್ಯಾ ಕಂಪ್ಯೂಟರ್ ಅಂತ ಕರಿತೀವಿ. ಈ ಗಣಕಯಂತ್ರಗಳು ದ್ವಿಮಾನ ಅಂಕೆಗಳು ಅಂದರೆ 0, 1 ಬಳಸಿಕೊಂಡು ಗಣಿತದ ಸಮಸ್ಯೆಗಳನ್ನು ನೆರವೇರಿಸುತ್ತದೆ ಅಥವಾ ಪರಿಹರಿಸುತ್ತದೆ. ಯಾವುದು ಅದು? ಡಿಜಿಟಲ್ ಕಂಪ್ಯೂಟರ್ ಅಂದರೆ ಇದೆ ಸೇಮ್ ಡೆಸ್ಕ್ಟಾಪ್ ಸೈಟ್ ಅಂದರೆ PC. ಈಗ ನೀವು ಯಾವುದಾದ್ರೂ ಒಂದು ಕಂಪ್ಯೂಟರ್ ಅಂಗಡಿಗೆ ಹೋಗಿರ್ತೀರ ನೋಡಿ, ಅಲ್ಲೇನಾದರೂ PC ಇರ್ತಾವೆ ನೋಡಿ, ಅದಕ್ಕೆಲ್ಲಕ್ಕೂ ನಾವೇನಂತ ಕರಿತೀವಿ? ಡಿಜಿಟಲ್ ಕಂಪ್ಯೂಟರ್ ಅಂತ ಕರಿತೀವಿ. ಇನ್ನು ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಯಾವುವು? ಹೈಬ್ರಿಡ್ ಅಂದರೆ ಮಿಶ್ರ ಗಣಕಯಂತ್ರ. ಹೌದಾ? ಮಿಶ್ರ ಗಣಕಯಂತ್ರ ಅಂದರೆ ಸಾದೃಶ್ಯ ಗಣಕಯಂತ್ರ ಮತ್ತು ಅಂಕೀಯ ಗಣಕಯಂತ್ರಗಳನ್ನು ಸಂಯೋಗವನ್ನು ಮಿಶ್ರ ಗಣಕಯಂತ್ರ ಅಥವಾ ಮಿಶ್ರ ಕಂಪ್ಯೂಟರ್ ಅಂತ ಕರಿತೀವಿ. ಸಾದೃಶ್ಯ ಅಂದರೆ ಅನಾಲಜಿ ಮತ್ತು ಯಾವುದು? ಡಿಜಿಟಲ್ ಕಂಪ್ಯೂಟರ್. ಎರಡನ್ನೂ ಸೇರಿಸಿ ನಾವು ಹೈಬ್ರಿಡ್ ಕಂಪ್ಯೂಟರ್ ಅಂತ ಒಂದು ಮಾಡಿರ್ತೀವಿ. ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಆಸ್ಪತ್ರೆಗಳಲ್ಲಿ ಇರ್ತವೆ ನೋಡಿ. ಅಲ್ಲಿ ಡೈಗ್ರಾಮ್ ಸಹ ತೋರಿಸುತ್ತೆ, ನಂಬರ್ಸ್ ತೋರಿಸುತ್ತೆ. ಉದಾಹರಣೆಗೆ ಏನಂತ ಕರಿತೀವಿ? ECG ಆ್ಯಂಡ್ ಡೈಲೈಸಿಸ್ ಆ್ಯಂಡ್ ECG ಕಂಪ್ಯೂಟರ್ ಅಂತ ಕರಿತೀವಿ. ಅದರಲ್ಲಿ ಗಿಲಮ್ ಬರಲ್ಲ, ಜಸ್ಟ್ ನಂಬರ್ ಬರ್ತವೆ. ಅನಾಲಜಿ ಅಂದರೆ ತಾರ್ಕಿಕಗಳು ಬರ್ತವೆ, ತಾರ್ಕಿಕ ಚಿತ್ರಗಳು ಬರ್ತವೆ. ಇನ್ನು ಕೊನೆಯದಾಗಿ ಉದ್ದೇಶದ ಆಧಾರದ ಮೇಲೆ ಗಣಕಯಂತ್ರದ ವಿಧಗಳು. ಉದ್ದೇಶದ ಆಧಾರದ ಮೇಲೆ ಅಂದರೆ ನಾನೇನು ಹೇಳಿದ್ದೆ? ಮೊದಲನೆಯದಾಗಿ ಗಾತ್ರದ ಆಧಾರದ ಮೇಲೆ 4 ವಿಧಗಳನ್ನು ಮಾಡಿದ್ದಾರೆ. ಕೆಲಸದ ಆಧಾರದ ಮೇಲೆ 3 ವಿಧಗಳನ್ನು ಮಾಡಿದ್ದಾರೆ. ಇನ್ನು ಉದ್ದೇಶದ ಆಧಾರದ ಮೇಲೆ ಬೇಸ್ಡ್ ಆನ್ ಪರ್ಪಸ್ ಮೇಲೆ 2 ವಿಧಗಳನ್ನು ಮಾಡಿದ್ದಾರೆ. ಅದು ಯಾವುದು? ಒಂದು
ಜನರಲ್ ಪರ್ಪಸ್ ಕಂಪ್ಯೂಟರ್, ಇನ್ನೊಂದು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್. ಈ ಥರ ಎರಡು ಮಾಡಿದ್ದಾರೆ. ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂದರೆ ಸಾಮಾನ್ಯ ಉದ್ದೇಶ ಗಣಕಯಂತ್ರ, ಹೌದಾ. ಈ ಗಣಕಯಂತ್ರಗಳನ್ನು ಸಲಹೆಗಳನ್ನು ಅಥವಾ ಪ್ರೋಗ್ರಾಮ್ಗಳನ್ನು ಬದಲಾಯಿಸಿ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಬಳಸುತ್ತಾರೆ. ಇವುಗಳನ್ನು ಲೆಕ್ಕ ಮಾಡಲು ಬಳಸುತ್ತಾರೆ, ಹೌದಾ. ಜನರಲ್ ಪರ್ಪಸ್ ಏನು, ಲೆಕ್ಕ ಮಾಡೋಕ್ಕೆ ಬಳಸ್ತಾರೆ. ಈ ಥರ ನೀವು ತಿಳ್ಕೊಬೇಕು. ಎರಡನೇದೇನು, ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂದರೆ ನಿರ್ದಿಷ್ಟ ಉದ್ದೇಶದ ಗಣಕಯಂತ್ರ. ಈ ಗಣಕಯಂತ್ರಗಳನ್ನು ಅಥವಾ ಈ ಕಂಪ್ಯೂಟರ್ಗಳನ್ನು ಒಂದು ನಿರ್ದಿಷ್ಟ ಉದ್ದೇಶದ ಕೆಲಸಕ್ಕಾಗಿ ಮಾತ್ರ ಬಳಸುತ್ತಾರೆ. ಉದಾಹರಣೆ, ಸ್ವಯಂಚಾಲಿತ ಏರೋಕ್ರಾಫ್ಟ್ಸ್ಗಳನ್ನು ಇಳಿಸಲು. ಅಂದರೆ ಈಗ ರಾಕೆಟ್ನ ಮೇಲ್ಗಡೆ ಫ್ಲೈ ಮಾಡಿರ್ತಾರೆ. ರಾಕೆಟ್ ಹೋಗುವಾಗ ಅದರ ಫಾರ್ಸ್ಗಳು ಏನು ಬಿಚ್ಚಿ ಬೀಳ್ತಾವೆ ನೋಡಿ, ಬಿಚ್ಚಿ ಬೀಳುವಾಗ ಅದು ಬಂದು ಲ್ಯಾಂಡ್ ಆಗ್ತಾ ಇರುತ್ತೆ. ಆ ಲ್ಯಾಂಡ್ ಆಗೋದಕ್ಕೆ ಅದು ಬಿಚ್ಚಿ ಅಲ್ಲಿಗೆ ಹೋದ ತಕ್ಷಣವೇ ಬಿಚ್ಚಿ ಬೀಳುತ್ತೆ ನೋಡಿ, ಅದಕ್ಕೆ ನಾವು ಏನಂತ ಕರಿತೀವಿ, ಸ್ವಯಂಚಾಲಿತ ಏರ್ಕ್ರಾಫ್ಟ್ಸ್ ಅಂತ ಕರಿತೀವಿ. ಅದರಲ್ಲಿ ಏನಿರುತ್ತೆ ಅಂದರೆ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ಸ್ಗಳು ಇರ್ತಾವೆ. ಅದರಿಂದಾನೇ ಅದು ಬಂದು ಕೆಳಗಡೆ ಲ್ಯಾಂಡ್ ಆಗುತ್ತೆ ಅಥವಾ ಮೇಲ್ಗಡೆ ಹಾರುವಾಗ ಅದು ಬಿಚ್ಚಿ ಕೆಳಗಡೆ ಬೀಳುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದಲ್ಲಿ ಏನೇನು ಹೇಳಿದ್ದೀವಿ ಅಂದರೆ ಕಂಪ್ಯೂಟರ್ ಇಂಟ್ರೊಡಕ್ಷನ್ ಹೇಳಿದ್ದೀವಿ, ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಹೇಳಿದ್ದೀನಿ, ಕ್ಲಾಸಿಫಿಕೇಷನ್ ಅಂದರೆ ವರ್ಗೀಕರಣ, ಕಂಪ್ಯೂಟರ್ನ ವರ್ಗೀಕರಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸಾಕಷ್ಟು ಜನರು ಕೇವಲ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಆದರೆ ನಿಮ್ಮದೇನು ದುಡ್ಡು ನಮಗೆ ಬರಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಆದರೆ ನಮ್ಮ ಡೈಲಿ ಹಾಕೋ ಕ್ಲಾಸ್ಗಳು ಬರ್ತವೆ. ಅದಕ್ಕೆ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಮುಂದಿನ ಚಾಪ್ಟರ್ಗಳನ್ನು ತೆಗೆದುಕೊಂಡು ಬರ್ತೇನೆ. ಧನ್ಯವಾದಗಳು.